ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ. ಇವತ್ತು ನಾನು ಈ ವಿಡಿಯೋ ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀನೋ ಇದು ನಿಮ್ಮನ್ನು ಕ್ರಿಸ್ತ ನಂಬಿಕೆಯಲ್ಲಿ ಬಲಪಡಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಕ್ರಿಸ್ತ ನಂಬಿಕೆಯಲ್ಲಿ ಬಲಪಡಿಸುವಂಥ ವಿಡಿಯೋಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಇದು ಒಂದು ವ್ಯಕ್ತಿಯ ಕುರಿತಾದಂಥ ಕತೆ. ನೀವು ತಮ್ಮನೇಲಿ ಓದಿರ್ತೀರ, ಆ ಸ್ಟೇಜ್ ಆ್ಯಕ್ಟರ್ ಮರಳಿ ಕ್ರಿಸ್ತ ನಂಬಿಕೆಗೆ ಅಂತ. ಯಾರು ಈ ಸ್ಟೇಜ್ ಆ್ಯಕ್ಟ್ರು ಅನ್ನೋ ನೀವು ಗಮನಿಸಿದ್ದೆ ಆದರೆ, ಈ ವಿಷಯ ನಡೆಯೋದು ರೋಮನ್ ಡಯೋಕ್ಲಿಷಿಯನ್ನ ಕಾಲದಲ್ಲಿ, ಚಕ್ರವರ್ತಿಯ ರೋಮನ್ ಡಯೋಕ್ಲಿಷಿಯನ್ನ ಕಾಲದಲ್ಲಿ. ಚಕ್ರವರ್ತಿ ರೋಮನ್ ಡಯೋಕ್ಲಿಷಿಯನ್ ಭಾರಿ ಕ್ರೂರಿ, ಅವನು ಮೃಗಕ್ಕಿಂತ ಮೋಸ. ಅವನು ಕ್ರೈಸ್ತರನ್ನು ಭಯಂಕರವಾಗಿ ಪರ್ಸಿಕ್ಯೂಟ್ ಮಾಡ್ತಾನೆ, ಉಪದ್ರವಿಸ್ತಾನೆ, ಸಭೆಯನ್ನು ಉಪದ್ರವಿಸ್ತಾನೆ. ಅವನ ಕಾಲಘಟ್ಟದಲ್ಲಿ ಅವನನ್ನು ಮೆಚ್ಚಿಸೋದಕ್ಕೋಸ್ಕರ, ಅವನ ಫೇವರ್ಗೋಸ್ಕರ ಕೆಲರು ಏನು ಮಾಡ್ತಿದ್ರು ಅಂದರೆ, ಸ್ಟೇಜ್ ಮೇಲೂ ಸಹ ಕ್ರೈಸ್ತರನ್ನು ಮಾಕ್ ಮಾಡ್ತಾ, ಅಣಗಿಸ್ತಾ, ವಲ್ಗರ್ ಜೋಕ್ಸ್, ಕೆಟ್ಟ ಜೋಕ್ಸ್ ಆಗ್ತಾ ಕ್ರಿಶ್ಚಿಯನ್ ಫೇತ್ ಮೇಲೆ ಮತ್ತು ಬ್ಯಾಪ್ಟಿಸಮ್ ಮೇಲೆ, ಕರ್ತನ ಮೇಜ್ ಮೇಲೆ ಈ ವಿಷಯ ಮಾಡ್ತಾನೇ ಇದ್ದರು. ಹೀಗೆ ಮಾಡುತ್ತಿರಲು ಒಂದು ದಿವಸ ಆ ವ್ಯಕ್ತಿ ಯಾರು ಅಂತ ನೀವು ತಮ್ಮನೇಲಿ ನೋಡ್ತಿರಲ್ಲ, ಆ ವ್ಯಕ್ತಿಯ ಹೆಸರೇ ಜೆನಿಸಿಯಸ್ ಅಂತ. ಈ ವ್ಯಕ್ತಿ ಒಂದು ಪ್ಯಾಂಟೋಮೈಮ್ ಆನ್ ಬ್ಯಾಪ್ಟಿಸಮ್ ಅಂತ ಒಂದು ಮಾಡ್ತಾನೆ. ಪ್ಯಾಂಟೋಮೈಮ್ ಏನು ಅಂದರೆ, ಅದು ಸೋಲೋ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಅದು ಒಂಥರ ಅಣುಕು ಪ್ರದರ್ಶನ. ಬ್ಯಾಪ್ಟಿಸಮ್ ವಿಷಯನಲ್ಲಿ ಇಟ್ಕೊಂಡು ಅಣುಕು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾನೆ. ಆತನು ಯಾವಾಗ ಆ ದುಶ್ಚಟವನ್ನು ಮಾಡೋದಕ್ಕೆ ಮುಂದಾಗ್ತಾನೋ, ಇಲ್ಲಿ ಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಇವ ಸಡನ್ಲಿ ಸ್ಟ್ರಕ್ ವಿತ್ ದ ಕನ್ವಿಕ್ಷನ್ ಇನ್ ಹಿಸ್ ಹಾರ್ಟ್ ಅಂತ ಹೇಳ್ತಾನೆ. ಅವನ ಹೃದಯದಲ್ಲಿ ಪವಿತ್ರಾತ್ಮನಿಂದ ಒಂದು ಅರುಹು ಬರುತ್ತೆ. ಕನ್ವಿಕ್ಷನ್ ಅಂದರೆ ಒಂಥರ ಚುಚ್ಕೊಳ್ಳೋದು, ಒಂಥರ ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ, ನನ್ನಿಂದ ತಪ್ಪು ಆಗ್ತಾ ಇದೆ ಅನ್ನೋ ಒಂದು ಮನೋಭಾವನೆಯನ್ನು ತಗೊಂಬರೋ ಅಂಥದ್ದು. ಆ ಅರುಹು, ಆ ಕನ್ವಿಕ್ಷನ್ ಯಾವಾಗ ಅದು ಆಗುತ್ತೋ ಸಡನ್ನಾಗಿ ಅವನ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ. ಈ ಜೆನಿಸಿಯಸ್ ಯಾರು? ಇವನು ನೀವು ಸ್ಕ್ರೀನ್ ಮೇಲೆ ನೋಡೋದಾದರೆ, ಈ ಹ್ಯಾಡ್ ಬೀನ್ ಬ್ರಾಟ್ ಅಪ್ ಇನ್ ಎ ಕ್ರಿಶ್ಚಿಯನ್ ಹೋಮ್ ಬಟ್ ಹ್ಯಾಡ್ ಡಿಸ್ರಿಗಾರ್ಡೆಡ್ ಎವ್ರಿಥಿಂಗ್ ಕ್ರಿಶ್ಚಿಯನ್ ಫಾರ್ ಶೋ ಬಿಸ್ನೆಸ್ ಅಂತ. ಶೋ ಬಿಸ್ನೆಸ್ಗೋಸ್ಕರ ಎಲ್ಲವನ್ನು ಬಿಟ್ಟುಬಿಟ್ಟು, ಅವನಿಗೆ ಹೇಳಿಕೊಟ್ಟಂಥ ಮೂಲ ಪಾಠಗಳನ್ನು ಬಿಟ್ಟು ಸಹ ಅವನು ದಾರಿ ತಪ್ಪಿಬಿಟ್ಟಿರ್ತಾನೆ. ಸೊ ಇವ್ರ ಜೊತೆ ಸೇರಿಕೊಂಡು ಈ ಅಣುಕು ಪ್ರದರ್ಶನ ಮಾಡ್ತಾರಲ್ಲ, ಅವ್ರ ಜೊತೆ ಸೇರ್ಕೊಂಡು ಇವನು ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಆದರೆ ಅವನಿಗೆ ಹೇಳಿಕೊಟ್ಟಿರುವಂಥ ಪಾಠ, ಆ ಮೂಲಗಳು ಯಾವತ್ತೂ ಸಹ ಅವನು ಒಳಗಡೆನೇ ಇರುತ್ತದು. ಅವನ ಹಿಂದೆ ಒಂದು ಪ್ರಾರ್ಥನೆ ಶಕ್ತಿ ಇರುತ್ತೆ, ಆ ಕುಟುಂಬದ ಶಕ್ತಿ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ತಂದೆ ತಾಯಿ ಪ್ರಾರ್ಥಿಸುವವರಾಗಿರಬೇಕು, ಶೋಕಿ ಮಾಡೋರಾಗಿರಬಾರ್ದು. ತಂದೆ ತಾಯಿ ಲೋಕದಲ್ಲಿ ಬೆರೆತು ದಾರಿ ತಪ್ಪಿದವರಾಗಿರಬಾರ್ದು ಹೊರತು ಅವರು ತಮ್ಮ ಮಕ್ಕಳಿಗೆ ಲೈಟ್ ಹೌಸ್ ಆಗಿರಬೇಕು. ಅವರು ಪ್ರಾರ್ಥಿಸೋರಾಗಿರಬೇಕು. ತಾಯಿ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿ ಇಲ್ಲಿ ತಿರುಗೋವಳಾಗಿರಬಾರ್ದು. ಆಕೆ ಪ್ರಾರ್ಥನೆ ಮಾಡೋಳಾಗಿರಬೇಕು, ಪ್ರಾರ್ಥನೆ ಮಾಡೋವನಾಗಿರಬೇಕು. ಪ್ರಾರ್ಥನೆಗಳು ಏನು ಗೊತ್ತಾ, ನೀನೇನು ಬಿತ್ತಿರ್ತೀಯೋ ಅದು ಕಾವಲಾಗಿ ಮಕ್ಕಳಿಗಿರುತ್ತೆ. ಈ ಕುಟುಂಬದಲ್ಲೂ ಸಹ ಬಹುಶಃ ಕ್ರಿಶ್ಚಿಯನ್ ಫ್ಯಾಮಿಲಿಯಿಂದ ಬಂದಿದ್ದಾನಲ್ಲ, ಈ ಪ್ರಾರ್ಥನೆಗಳು ಅವನನ್ನು ಮತ್ತೆ ಅರುಹು ಹುಟ್ಟಿಸೋ ರೀತಿಯಲ್ಲಿ ಅವನಿಗೆ ಮಾಡಿದೆ ಅನ್ಸತ್ತೆ ನನಗೆ. ಆವಾಗ ಅವನು ಕನ್ವಿಕ್ಟ್ ಆಗಿ ಓಪನ್ ಆಗಿ ಅಳ್ತಾನೆ. ಅವನು ಈ ರೀತಿಯಾದ ಸ್ಟೇಟ್ಮೆಂಟನ್ನು ಮಾಡ್ತಾನೆ. ಏನು ಗೊತ್ತಾ, ಐ ವಾಂಟ್ ಟು ರಿಸೀವ್ ದ ಗ್ರೇಸ್ ಆಫ್ ಕ್ರೈಸ್ಟ್ ಇನ್ ಮೈ ಲೈಫ್ ದಟ್ ಐ ಮೇ ಬಿ ಬಾರ್ನ್ ಅಗೈನ್ ಅಂತ ಹೇಳ್ತಾನೆ. ನನಗೆ ಕ್ರಿಸ್ತನ ಕೃಪೆಯನ್ನು ಹೊಂದಿಕೋಬೇಕು ನನ್ನ ಜೀವನದಲ್ಲಿ, ಪುನಃ ಹುಟ್ಟೋದಿಕ್ಕೆ ಅಂತ ಹೇಳ್ತಾನೆ, ಮತ್ತೆ ಪುನಃ ಹುಟ್ಟೋ ಅನುಭವಕ್ಕೆ ಬರೋದಿಕ್ಕೆ ಅಂತ ಹೇಳ್ತಾನೆ. ಆಗ ಅವನ್ನ ಡಯೋಕ್ಲಿಷಿಯನ್ ಚಕ್ರವರ್ತಿಗೆ ಸಂಬೋಧನೆ ಮಾಡ್ತಾನೆ ಈ ರೀತಿಯಾಗಿ, ಇಲುಸ್ಟ್ರಿಯಸ್ ಎಂಪರರ್ ಆ್ಯಂಡ್ ಆಲ್ ಮೈ ಆಡಿಯನ್ಸ್ ಅಂತ ಹೇಳ್ತಾನೆ. ಯಾವಾಗ ಅರುಹು ಬರುತ್ತೋ ಉಲ್ಟಾ ಹೊಡಿತಾನೆ. ಈಗ ಹೇಳ್ತಾನೆ, ಸುಪ್ರಸಿದ್ಧನಾಗಿರುವಂಥ ಚಕ್ರವರ್ತಿಯಾದ ಡಯೋಕ್ಲಿಷಿಯನ್ ಅವರೇ ಮತ್ತು ನನ್ನ ಎಲ್ಲ ಪ್ರೇಕ್ಷಕರೇ, ನೀವು ಇಷ್ಟು ದಿವಸ ನಾನು ಮಾಡ್ತಿರೋಂಥ ಅಣುಕು ಪ್ರದರ್ಶನಗಳೆಲ್ಲ ನೋಡಿ ಜೋರಾಗಿ ನಗ್ತಾ ಇದ್ರಲ್ಲ, ಬಿಲೀವ್ ಮೀ, ನೋಡಿ ಹೇಗಿದೆ, ಬಿಲೀವ್ ಮೀ, ಕ್ರೈಸ್ಟ್ ಇಸ್ ದ ಟ್ರೂ ಕಿಂಗ್ ಅಂತ ಹೇಳ್ತಾನೆ. ಇಷ್ಟು ದಿವಸ ರೋಮನ್ ಡಯೋಕ್ಲಿಷಿಯನ್ನ ಅವರೇ ಚಕ್ರವರ್ತಿ, ಆತನೇ ದೇವರು, ಆತನ ಬಿಟ್ಟರೆ ಮತ್ತೊಬ್ಬ ರಾಜನ ಇಲ್ಲ ಅಂತ ಅವರು ಪ್ರಕಟಿಸ್ತಾ ಇದ್ರು. ಹಾಗಾಗಿ ಸೀಸರ್ ವರ್ಷಿಪ್ ಇರುತ್ತೆ. ಆಗ ಸೀಸರ್ನ ಮಾತ್ರನೇ, ಕೈಸರ್ನ ಮಾತ್ರನೇ ಅಲ್ಲಿ ಆರಾಧನೆ ಮಾಡಬೇಕು, ಮುಗಿಬೇಕು. ಬೇರೆಯವ್ರನ್ನ ಯಾರಾದರೂ ಮಾಡಿದ್ರೆ ಅವರು ಶಿಕ್ಷೆಗೊಳಗಾಗ್ತಾರೆ, ಸಾಯಿಸ್ತಾರೆ, ಶಿರಚ್ಛೇದನೆಗಳಾಗ್ತವೆ. ಆದರೆ ಈಗ ಓಪನ್ ಡಿಕ್ಲರೇಷನ್ ಕೊಡ್ತಾನೆ. ಯಾರ ಮುಂದೆ? ಡಯೋಕ್ಲಿಷಿಯನ್ನ ಮುಂದೆ. ಯಾಕಂದರೆ ಅರುಹು ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಕನ್ವಿಕ್ಟ್ ಆಗಬೇಕು. ನಮ್ಮ ಮೆಸೇಜ್ಗಳು, ನಮ್ಮ ಪ್ರಾರ್ಥನೆಗಳು ಅರುಹನ್ನು ತರಬೇಕು. ಕನ್ವಿಕ್ಷನ್ ಆಗಿಲ್ಲ ಅಂದರೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಎಲ್ಲ ಕ್ರಿಶ್ಚಿಯನ್ ಆ್ಯಕ್ಟಿವಿಟೀಸು ಶರೀರದಲ್ಲಿ ಮುಗ್ದೋಗುತ್ತೋ, ಇಲ್ಲ ಸುಮ್ಮನೆ ಎಂಡ್ ಆಗಿಬಿಡುತ್ತೇನೋ ಅಂತ ಅನಿಸ್ಬಿಡುತ್ತೆ. ಆದರೆ ಇವನಿಗೆ ಅರುಹು ತಂದಾಗ ಅವನು ಡಿಕ್ಲೇರ್ ಮಾಡ್ತಾನೆ,
ಕ್ರೈಸ್ಟ್ ಇಸ್ ದ ಟ್ರೂ ಕಿಂಗ್ ಅಂತ ಹೇಳ್ತಾನೆ. ಅದು ಹೇಳಿದ ತಕ್ಷಣ ಅವನು ಟಾರ್ಚರ್ಗೆ ಒಳಗಾಗ್ತಾನೆ, ಅವನು ಆ ರೀತಿಯಾಗಿ ರಕ್ತ ಸಾಕ್ಷಿಯಾಗಿ ಸಾಯ್ತಾನೆ. ಹೌದು ಪ್ರಿಯರೇ, ಕ್ರೈಸ್ಟ್ ಇಸ್ ದ ಟ್ರೂ ಕಿಂಗ್ ಅಂತ ಅವನು ಕಾಲಘಟ್ಟದಲ್ಲಿ ಒಪ್ಕೊಂಡ ರೀತಿಯಲ್ಲಿ ಅನೇಕರು ಇನ್ನೂ ಯಾರ್ಯಾರು ಹಿಂದಾಗಿದ್ದಾರೋ, ಬ್ಲ್ಯಾಕ್ ಸ್ಲೈಡಿಂಗ್ ಆಗಿದ್ದಾರೋ, ಆ ಬ್ಯಾಕ್ ಸ್ಲೈಡಿಂಗ್ ಆಗಿರೋರು ಎಲ್ಲರನ್ನೂ ಸಹ ನಮ್ಮ ಪ್ರಾರ್ಥನೆಯಿಂದ ತಗೊಂಬರ್ಬೇಕು. ಇನ್ನು ಕುಟುಂಬಗಳಿಂದ ಬಿಟ್ಟೋಗಿರೋರು ಎಷ್ಟೋ ಇದ್ದಾರೆ, ಇನ್ನೂ ದೇವರನ್ನ ಮರೆತು ಇನ್ನೂ ದೇವರನ್ನ ಬೆನ್ನಿಂದೆ ಹಾಕೊಂಡು ತಮ್ಮ ಸ್ವಂತ ಕಾರ್ಯಗಳನ್ನ ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ಇನ್ನೂ ಮನೆಯಲ್ಲಿ ಸಿಕ್ಕಾಕೊಂಡ್ರೆ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಎಲ್ಲರೂ ಯಾರು ಉಂಟಾಗಬೇಕಂತ ನಾನು ಪ್ರಾರ್ಥಿಸ್ತೀನಿ. ಈ ವಾಕು ಅದ್ಭುತವಾಗಿ ಹೋಗ್ಲಿ. ನಾನು ಚಿಕ್ಕ ಪ್ರಾರ್ಥನೆ ಮಾಡ್ಲಿಕ್ಕೆ ಬಯಸ್ತೀನಿ. ಭೂಮಿ ಆಕಾಶಗಳನ್ನುಂಟು ಮಾಡಿದ ಪರಲೋಕದ ತಂದೆ, ಈ ಮೆಸೇಜನ್ನು ಯಾರು ಕೇಳ್ತಿದ್ದಾರೋ, ಒಂದು ವೇಳೆ ಅವರು ಹಿಂದೆ ಆಗಿದ್ರೆ, ಮರ್ತೋಗಿದ್ರೆ, ಈ ಮೆಸೇಜ್ನ ಮುಖಾಂತರ ಅವರಿಗೆ ಅರುಹನ್ನು ತಗೊಂಬಾಕರ್ತಾನೆ. ಹಾಗಾಗಿ ಅವ್ರು ಹಿಂತಿರುಗಿ ಮತ್ತೆ ಬಂದು ನಿನಗೋಸ್ಕರ ಬೆಳಗಿಸಲ್ಪಡೋದಕ್ಕೆ, ನಿನಗೋಸ್ಕರ ಅದ್ಭುತವಾಗಿ ಶೈನ್ ಆಗೋದಕ್ಕೆ ಅವರಿಗೆ ಕೃಪೆ ಕೊಡೆಂದು ಪ್ರಾರ್ಥಿಸ್ತೀನಿ. ಎಲ್ಲೇ ಇದ್ರೂ, ಯಾವುದೇ ಕಾರ್ನರಲ್ಲಿದ್ರೂ ಸಹ ಅವರಿಗೆ ಅರುಹನ್ನು ತಗೋಬಾ ಎಂದು ಪ್ರಾರ್ಥಿಸ್ತೀನಿ ಕರ್ತನೆ. ಅದ್ಭುತ ರೀತಿಯಲ್ಲಿ ಅವರನ್ನು ನಿನ್ನ ಕಡೆಗೆ ತಿರುಗಿಸ್ಕೊಂಡು ನಿನ್ನ ಸಾಕ್ಷಿಯಾಗಿರಿಸ್ಕೊ ಎಂದು ಪ್ರಾರ್ಥಿಸ್ತೀನಿ. ಹಾಗಾಗಿ ಪ್ರಾರ್ಥನೆ ಮಾಡಿರಿ. ಈ ಪ್ರಾರ್ಥನೆ ಎಂದೂ ನಿಮ್ಮನ್ನು ಕೈ ಬಿಡಲ್ಲ. ಒಬ್ಬನ ವಾಪಸ್ ಕರ್ಕೊಂಬರುತ್ತೆ, ನೆಲೆ ನಿಲ್ಲಿಸುತ್ತೆ, ಯೂಟರ್ನ್ ಓಡಿಸುತ್ತೆ. ಪ್ರೇಯರ್ಗೆ ಶಕ್ತಿ ಇದೆ. ಸೋತು ಹೋಗೋದು ನಿಶ್ಚಯ. ಅದೇ ಸೋತು ಹೋಗ್ತಿರ್ಬೇಕಾದಾಗಲೇ ದೇವರು ಹೊಸ ಬೆಳಕನ್ನು ಒಂದು ತರ್ತಾನೆ, ಹೊಸದಾಗಿ ಒಂದು ಶಕ್ತಿಯಲ್ಲಿ ತುಂಬಿಸ್ತಾನೆ. ನಿನ್ನ ಜೀವನದಲ್ಲಿ ದೇವರು ಒಂದು ಅರುಹನ್ನು ತರಲಿ. ವಾಪಸ್ ಯೂಟರ್ನ್ ತಗೊಂಡ್ಬಾ. ನಿನಗೋಸ್ಕರ ಮಹಿಮೆಯ ಸಿಂಹಾಸನದಲ್ಲಿ ಮಹಾಪ್ರಭು, ಭೂಮಿ ಆಕಾಶಗಳ ಸೃಷ್ಟಿಕರ್ತನು ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮೆಸೇಜನ್ನು ನೀವು ಕೇಳಿದ್ದಕ್ಕೆ ಮತ್ತೆ ಶೇರ್ ಮಾಡಿರಿ. ಆ ಸ್ಟೇಜ್ ಆ್ಯಕ್ಟರ್ನ ಜೀವನ ಯಾವ ರೀತಿ ಬದಲಾಯಿತು, ಜೆನಿಸಿಯಸ್ನ ಜೀವನ ಯಾವ ರೀತಿ ಬದಲಾಯಿತು. ಅನೇಕ ಜೆನಿಸಿಯಸ್ಗಳಿದ್ದಾರೆ, ಅನೇಕ ಅಣುಕು ಪ್ರದರ್ಶನ ಮಾಡೋರಿದ್ದಾರೆ. ಅವರೆಲ್ಲರೂ ಕ್ರಿಸ್ತನ ಕಡೆಗೆ ತಿರುಗಿ ಅವ್ರು ಒಪ್ಪಿಕೊಳ್ಳುವಂಥವ್ರಾಗಲಿ, ಕ್ರಿಸ್ತನೇ ರಕ್ಷಕನು ಅಂತ. ಈ ವಿಡಿಯೋವನ್ನು ಶೇರ್ ಮಾಡಿರಿ, ಎಲ್ಲರಿಗೆ ತಲುಪಲಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಪ್ರೆಸೆಂಟ್ ಮಾಡೋವರೆಗೂ ಕರ್ತನ ಕೃಪೆ ನಮ್ಮನ್ನು ಆವರಿಸಿರಲಿ. ಮರಿಬೇಡ್ರಿ. ಥ್ಯಾಂಕ್ ಯು.